ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಂಡ್ಯ ವಿಲೇಜ್ ಕುಕ್ಕಿಂಗ್ ಚಾನಲ್. ಫ್ರೆಂಡ್ಸ್, ಬಿರಿಯಾನಿ, ಚಿಕನ್ ಬಿರಿಯಾನಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಅದರಲ್ಲೂ ಈ ರೀತಿ ಚಿಕನ್ ಬಿರಿಯಾನಿ ಮಾಡಿದ್ರೆ ತುಂಬಾ ಇಷ್ಟಪಡ್ತೀರ. ಹಾಗಿದ್ರೆ ಇನ್ಯಾಕೆ ತಡ, ಬನ್ನಿ ಈ ಬಿರಿಯಾನಿ ಹೇಗೆ ಮಾಡಬೇಕು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಚಿಕನ್ನ ದಪ್ಪದಾಗಿ ಕಟ್ ಮಾಡಿಸಿ ಇಟ್ಟಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಬಿರಿಯಾನಿ ಪೌಡರ್, 1 ಟೇಬಲ್ ಸ್ಪೂನ್ ಗರಂ ಮಸಾಲ ಮತ್ತು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಎಲ್ಲನೂ ಕಲಿಸ್ಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೆ ನೀರೇನು ಹಾಕೋದು ಬೇಡ, ನೀರು ಎಣ್ಣೆ ಅಥವಾ ಏನು ಬೇಡ, ಯಾಕೆಂದರೆ ಚಿಕನ್ನಲ್ಲೇ ನೀರು ಅಂಶ ಇರೋದ್ರಿಂದ ಅದೇ ಸೆಟ್ ಆಗುತ್ತೆ. ಈ ರೀತಿ ಕಲಸಿ ಒಂದು 5 ನಿಮಿಷ ಇದನ್ನು ಹಂಗೆ ಉಣ್ಯಕ್ಕೆ ಇಟ್ಬಿಡೋಣ. ಫ್ರೆಂಡ್ಸ್, ನಾವಿಲ್ಲಿ ರೆಡಿ ಮಾಡ್ತಾ ಇರೋದು ಒಂದು 4 ಜನ ತಿನ್ನೋ ಹಾಗೆ. ಈಗ ನಾವು ಅದಕ್ಕೆ 2 ಲೋಟ ಅಕ್ಕಿನ ಹಾಕೋತಾ ಇದ್ದೀವಿ. ಬನ್ನಿ, ಈಗ ನಾವು ಒಂದು ಪಾತ್ರೆಗೆ ಎಣ್ಣೆನ ಹಾಕೋತಾ ಇದ್ದೀವಿ. ಎಣ್ಣೆ ಎಲ್ಲ ಕಾದ್ಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಮರಾಠೆ ಮೊಗ್ಗು ಮತ್ತು ಬಾತೆಲೆ, ಅನನಸ್ಸು, ಇದನ್ನೆಲ್ಲ ನಾನೇನು ತೋರಿಸ್ತಾ ಇದ್ದೀನಿ ಈ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಸಾಕು. ಜೊತೆಗೆ ಅರ್ಧ ಟೇಬಲ್ ಸ್ಪೂನ್ ಸೋಂಪು ಕಾಳನ್ನು ಹಾಕಬಿಡಿ. ಇದೆಲ್ಲ ಹಾಕ್ಕೊಂಡು ಈರುಳ್ಳಿನ ಒಂದು 2 ದಪ್ಪ ಸೈಜಿನ ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿಕೊಂಡು ಇದೇ ರೀತಿ ಎಣ್ಣೆಯಲ್ಲಿ ಹಾಕ್ಕೊಂಡು, ಜೊತೆಗೆ 4 ಒಂದು ಹಸಿಮೆಣ್ಸಿಕಾಯಿನ ಉದ್ದುದಕ್ಕೆ ಸೀಳ್ಕೊಂಡು ಅರ್ಧಕ್ಕೆ ಸೀಳ್ಕೊಂಡು ಜೊತೆಯಲ್ಲಿ ಹಾಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲವನ್ನು ಎಣ್ಣೆಯಲ್ಲಿ ಒಂದು 5 ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ತಾ, ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು 2 ಟೇಬಲ್ ಸ್ಪೂನಷ್ಟು ಇದ್ರ ಜೊತೆಗೆ ಸೇರಿಸ್ಕೊಂಡು ಈರುಳ್ಳಿ ಬಣ್ಣ ಚೇಂಜ್ ಆಗೋ ತನಕ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಎಲ್ಲವೂ ಫ್ರೈ ಆದಮೇಲೆ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಂಥ ಚಿಕನ್ನ ಇದರೊಳಗೆ ಹಾಕ್ಕೋಬೇಕು. ಇದರೊಳಗೆ ಹಾಕ್ಕೊಂಡು ಹಾಗೆ ಒಂದು 5 ನಿಮಿಷ ತಿರುಗಿಸ್ಕೋಬೇಕು ಫ್ರೆಂಡ್ಸ್. ಚೆನ್ನಾಗಿ ಹಿಡಿಯೋದಿರೋ ಥರ ಇದು ಮೀಡಿಯಮ್ ಫ್ಲೇಮಲ್ಲಿ ನೀವು ಚೆನ್ನಾಗಿ ತಿರುಗಿಸ್ಕೋಬೇಕಾಗ್ತದೆ. ಮತ್ತು 1-2 ದಪ್ಪ ಸೈಜಿನ ಟೊಮೊಟೊ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದರೊಳಗೆ ಸೇರಿಸ್ಕೋಬೇಕು. ಮತ್ತು ಪುದೀನ ಸೊಪ್ಪನ್ನು ಮತ್ತು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಪುದೀನ ಸೊಪ್ಪನ್ನು ಇದ್ರ ಜೊತೆಗೆ ಸ್ವಲ್ಪ ಸೇರಿಸ್ಕೊಂಡು ಹಾಗೆ ಒಂದು 5 ನಿಮಿಷ ತಿರುಗಿಸ್ಕೋಬೇಕು. ಜೊತೆಗೆ ತಿರ್ಗಾ ಇದಕ್ಕೆ 1.5 ಟೇಬಲ್ ಸ್ಪೂನ್ ಬಿರಿಯಾನಿ ಪೌಡರ್ ಮತ್ತು 1.5 ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್. ನಾವಿಲ್ಲಿ ಎವರೆಸ್ಟ್ ತಿಕ್ಕರಲ್ಲಿ ಯೂಸ್ ಮಾಡ್ತಾಯಿದ್ದೀವಿ. ನಿಮ್ಮ ಇಷ್ಟ, ನಿಮ್ಗೆ ಯಾವ್ದು ಬೇಕೋ ನೀವು ಯೂಸ್ ಮಾಡ್ಕೋಬೋದು. ಮತ್ತು 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿನ ಹಾಕ್ಕೊಂಡು ಒಂದು 5 ನಿಮಿಷ ಇದೇ ರೀತಿ ತಿರುಗಿಸ್ಕೋಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ದಪ್ಪ ಉಪ್ಪು ಅಥವಾ ಸಣ್ಣ ಉಪ್ಪು ಯಾವುದಾದ್ರೂ ಹಾಕ್ಕೋಬೋದು. ದಪ್ಪ ಉಪ್ಪು ಹಾಕಿದ್ರೆ ತುಂಬಾ ಬೆಸ್ಟ್. ಉಪ್ಪನ್ನು ಹಾಕ್ಕೊಂಡು ಅದರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು, ನಾವು ಅಕ್ಕಿನ ಈಗ 2 ಲೋಟ ತೊಗೊಂಡಿದ್ದೀವಿ. ಅದಕ್ಕೆ ತಕ್ಕನಾಗಿ ನೀರನ್ನು ಅಳತೆ ತಕ್ಕನಾಗಿ 3 ಲೋಟ ನೀರನ್ನು ಹಾಕೋತಾ ಇದ್ದೀವಿ. ನೀರನ್ನು ಹಾಕೊಂಡ್ಮೇಲೆ ಚೆನ್ನಾಗಿ ಈ ರೀತಿ ಕುದಿ ಬರೋ ತನಕ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿ ಆಮೇಲೆ ನಾವು ಅಕ್ಕಿಯನ್ನು ಅಳತೆಗೆ ತೊಗೊಂಡಿದ್ದೀವಿ, ಆ ಅಕ್ಕಿನ ಸೇರಿಸ್ಕೋಬೇಕಾಗ್ತದೆ. ಅಕ್ಕಿನ ಸೇರಿಸ್ಕೊಂಡು ನೀರು ಕಡಿಮೆ ಆಗೋ ತನಕ ಹಾಗೆ ಓಪನಲ್ಲೇ ಬೇಯಿಸ್ಕೋಬೇಕು. ತಕ್ಷಣಕ್ಕೆ ಕುಕ್ಕರ್ನ ಕ್ಲೋಸ್ ಮಾಡಬಾರ್ದು. ನಾವೀಗ ಇದಕ್ಕೆ ಅಕ್ಕಿನ ಸೇರಿಸ್ಕೋತಾ ಇದ್ದೀವಿ. ನೋಡಿ, ಇದೇ ರೀತಿ ಈಗ ನೀವು ನೋಡ್ತಾ ಇರೋ ರೀತಿ ನೀರು ಕಡಿಮೆ ಆಗೋ ತನಕ ಹೀಗೆ ಓಪನಲ್ಲೇ ಬೇಯಿಸ್ಕೋಬೇಕು. ಆಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚಿ 1 ಕೂಗಿಸಿದ್ರೆ ಸಾಕು, 1 ವಿಷಲ್ ಸಾಕು. ಯಾಕಂದರೆ ಮೊದಲೇ ನಾವು ಚೆನ್ನಾಗಿ ಬಿಸಿ ಮಾಡಿರ್ತೀವಿ, ಅದಕ್ಕೋಸ್ಕರ. ಈಗ ನೋಡಿ ಫ್ರೆಂಡ್ಸ್, ಇದು 1 ವಿಷಲ್ ಆಗಿದೆ. 1 ವಿಷಲ್ ಆದಮೇಲೆ ಬಿರಿಯಾನಿ ಈ ರೀತಿ ರೆಡಿಯಾಗಿದೆ. ನಾವಿಲ್ಲಿ ಕೇಸರ್ ಕಲಿ ರೈಸ್ನ ಯೂಸ್ ಮಾಡಿದ್ದೀವಿ. ನೀವು ನಿಮ್ಗೆ ಯಾವ್ದು ಬೇಕೋ, ಬುಲೆಟ್ ರೈಸು ಅಥವಾ ಬೇರೆ ಯಾವ ರೈಸ್ ಬೇಕೋ ಯೂಸ್ ಮಾಡ್ಕೋಬೋದು. ಆದಷ್ಟು ಸಣ್ಣ ಅಕ್ಕಿನೇ ಹಾಕಿ ತುಂಬ ಚೆನ್ನಾಗಿ ಕಾಣುತ್ತೆ. ಫ್ರೆಂಡ್ಸ್, ಹೇಗಿತ್ತು ಬಿರಿಯಾನಿ? ನೀವು ನಿಮ್ಮ ಮನೆಗಳಲ್ಲಿ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.